ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಫೈನಲಿ ಬಜಾರಲ್ಲಿ ಹಾಲಿವುಡ್ಡಿಂದ ಬಹಳ ವರ್ಷಗಳ ನಂತರ ಒಂದು ಯುನೀಕ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಹಾರರ್ ಸಿನಿಮಾ ರಿಲೀಸ್ ಆಗಿದೆ. ಆಬ್ಸೆಷನ್ ಸಿನಿಮಾದ ಆಬ್ಸೆಷನ್ ಇಂಡಿಯನ್ ಸಿನಿಮಾ ಲವರ್ಸ್ಗೂ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಕೇವಲ 7 ಕೋಟಿ ಬಜೆಟಲ್ಲಿ ತಯಾರಾಗಿರುವಂತಹ ಈ ಸಿನಿಮಾ ಆಲ್ಮೋಸ್ಟ್ 2,000 ಕೋಟಿ ಕಲೆಕ್ಷನ್ ಮಾಡಿ ಪ್ರಪಂಚದ ಇದುವರೆಗಿನ ಬಾಕ್ಸ್ ಆಫೀಸ್ ರೆಕಾರ್ಡ್ಸನ್ನು ಧೂಳಿಪಟ ಮಾಡಿದೆ. ಪ್ರಪಂಚದಾದ್ಯಂತ ಆಬ್ಸೆಷನ್ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆಬ್ಸೆಷನ್ ಸಿನಿಮಾ ಬಾಕ್ಸ್ ಆಫೀಸನ್ನು ಕೊಳ್ಳೆ ಹೊಡಿತಾ ಇದೆ. ಈಗಾಗಲೇ ನಿಮ್ಮಲ್ಲಿ ಸಾಕಷ್ಟು ಜನ ಈ ಸಿನಿಮಾನ ನೋಡಿರ್ಬೋದು. ಬಿಕಾಸ್ ಮೇ 15ನೇ ತಾರೀಕು ಈ ಸಿನಿಮಾ ಇಂಡಿಯಾದಲ್ಲಿ ರಿಲೀಸ್ ಆಗಿರೋದು. ನೋಡಿದವರು ನಿಮಗೆ ಈ ಸಿನಿಮಾ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ನನಗೆ ಆಬ್ಸೆಷನ್ ಸಿನಿಮಾ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ಹಾಗೆಯೇ ನೀವಿನ್ನೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಈಗಲೇ ಆಗಿ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, ನಾವೆಲ್ಲ ಈಗಾಗಲೇ ಸಾಕು ಬೇಕಾಗುವಷ್ಟು ಹಾರರ್ ಫಿಲಮ್ಗಳನ್ನು ಇದುವರೆಗೂ ನೋಡಿರ್ತೀವಿ. ಮೋಸ್ಟ್ ಆಫ್ ದ ಹಾರರ್ ಸಿನಿಮಾಗಳಲ್ಲಿ ಒಂದು ದೆವ್ವ ಇರೋದು ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಆಲ್ಮೋಸ್ಟ್ ಕ್ಯಾರಿಕೇಚರ್ ಥರ ವಿಯರ್ಡ್ ಮುಖ ಎಲ್ಲ ಇಟ್ಕೊಂಡು ಹೆದರಿಸೋದಕ್ಕೆ ಅಂತಲೇ ವಿಚಿತ್ರವಾಗಿ ಬಿಹೇವ್ ಎಲ್ಲ ಮಾಡಿಕೊಂಡು ದೆವ್ವಗಳು ಹಾರರ್ ಸಿನಿಮಾಗಳಲ್ಲಿ ರಾರಾಜಿಸ್ತಾ ಇರ್ತವೆ. ಆದರೆ ಈ ಆಬ್ಸೆಷನ್ ಸಿನಿಮಾ ಇದೆಯಲ್ಲ, ಇದು ಆ ತರಹದ ಸಿನಿಮಾಗಳ ಸಾಲಿಗೆ ಸೇರಲ್ಲ. ಬದಲಾಗಿ ಇಲ್ಲೊಂದು ಯುನೀಕ್ ಲವ್ ಸ್ಟೋರಿ ಇದೆ. ಇಲ್ಲಿನ ಫಿಯರ್ ಫ್ಯಾಕ್ಟರ್ ವಿಕಾರವಾಗಿರುವಂತಹ ದೆವ್ವದ ಮುಖ ಅಲ್ಲ, ಬದಲಾಗಿ ಸೈಕಲಾಜಿಕಲಿ ನಮ್ಮ ತಲೆಯಲ್ಲಿ ಭಯ ಹುಟ್ಟಿಸುವಂತಹ ಒಂದು ಯುನೀಕ್ ಥಾಟ್, ನಮ್ಮ ಡೇ ಟು ಡೇ ಲೈಫ್ಗೆ ರಿಲೇಟ್ ಆಗಬಹುದಾದಂತಹ ಒಂದು ರಿಲೇಟಬಲ್ ಥಾಟ್. ಇದೇ ಕಾರಣಕ್ಕೇ ಈ ಸಿನಿಮಾ ಸಿಕ್ಕಾಬಟ್ಟೆ ಗ್ಲೋಬಲಿ ಆಡಿಯನ್ಸ್ಗಳನ್ನು ರಿಲೇಟ್ ಆಗ್ತಾ ಇದೆ. ಈ ಸಿನಿಮಾದ ಕಥೆ ಬಗ್ಗೆ ಹೇಳೋದಾದರೆ, ಒಬ್ಬ ಹುಡುಗ ಒಂದು ಹುಡುಗಿನ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇರ್ತಾನೆ. ಆದರೆ ಹೇಳ್ಕೊಳ್ಳೋದಕ್ಕೆ ಅವನಿಗೆ ಭಯ ಆಗ್ತಾ ಇರುತ್ತೆ. ಕೇವಲ ಫ್ರೆಂಡ್ ಆಗಿರುವಂತಹ ಆ ಹುಡುಗಿ ತನ್ನನ್ನು ಅವಳಾಗೆ ಹಿಂದೆ ಬಿದ್ದು ಪ್ರೀತಿಸಬೇಕು, ತನ್ನ ಮೇಲೆ ಪೊಸೆಸಿವ್ ಆಗಬೇಕು ಅಂತ ಅವನು ಯಾವಾಗ ವಿಶ್ ಮಾಡ್ಕೊಳ್ತಾನಲ್ಲ, ಅದಾದ ನಂತರ ಆಗುವಂತಹ ಎಡವಟ್ಟೆ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಅಂತ ಹೇಳ್ಬೋದು. ಫಾರ್ ಎನ್ ಇನ್ಸ್ಟೆನ್ಸ್ ಸ್ನೇಹಿತರೆ, ಜನರಲ್ ಆಗಿ ಹುಡುಗಿರು ತಾನು ಇಷ್ಟಪಡುವಂತಹ ಹುಡುಗನ ಮೇಲೆ ತುಂಬ ಪೊಸೆಸಿವ್ ಆಗಿರುವುದು ಸಹಜ. ಇದೇ ಪೊಸೆಸಿವ್ನೆಸ್ ಅವರನ್ನು ಕೆಲವೊಮ್ಮೆ ಮಕ್ಕಳ ಥರ ರಚ್ಚೆ ಹಿಡಿಯೋ ಥರ ಮಾಡುತ್ತೆ. ತನ್ನ ಹುಡುಗ ಬೇರೆ ಹುಡುಗಿಯರ ಜೊತೆಗೆ ಯಾವ ರೀತಿಯೂ ಬೆರೀಬಾರ್ದು ಅನ್ನೋ ಹಾಗೆ ಮಾಡುತ್ತೆ. ಎಲ್ಲ ಅಟೆನ್ಷನನ್ನು ಅವನು ನನಗೇ ಕೊಡಬೇಕು ಅನ್ನೋ ಹಾಗೆ ಕೂಡ ಥಿಂಕ್ ಮಾಡೋ ಥರ ಮಾಡುತ್ತೆ. ಇದ್ರ ಜೊತೆಗೆ ಹುಡುಗಿರು ತಮ್ಮ ಮೂಡ್ ಸ್ವಿಂಗ್ಸ್ಗಳನ್ನೆಲ್ಲ ತನ್ನ ಹುಡುಗನ ಮೇಲೇ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಸೊ ಈ ಪೊಸೆಸಿವ್ನೆಸ್ಸು, ಮೂಡ್ ಸ್ವಿಂಗ್ಸು ಎಲ್ಲ ಲಿಮಿಟ್ ಮೀರಿ ಹೋದಾಗ ಏನೆಲ್ಲ ಅವಸ್ಥೆ ಆಗುತ್ತೆ ಅನ್ನೋದನ್ನೇ ಈ ಸಿನಿಮಾದ ಒಂದು ಬೇಸಿಕ್ ಕಾಂಟೆಕ್ಸ್ಟ್ ಆಗಿ ಮಾಡಿಕೊಂಡಿದ್ದಾರೆ. ಈ ಕಾಂಟೆಕ್ಸ್ಟನ್ನು ಬೇಸ್ ಆಗಿಟ್ಕೊಂಡು ಒಂದು ಸೈಕಲಾಜಿಕಲ್ ಹಾರರ್ ನರೇಟಿವ್ ಜೊತೆಗೆ ಬ್ಲೆಂಡ್ ಮಾಡಿರೋದು ಈ ಸಿನಿಮಾದ ಡೈರೆಕ್ಟರ್ನ ಹೆಗ್ಗಳಿಕೆ. ಅದಕ್ಕೇ ಜನ, ಎಸ್ಪೆಷಲಿ ಲವರ್ಸ್ಗಳು, ಈ ಸಿನಿಮಾನ ಹುಚ್ಚುಬಂದಾಗಿ ನೋಡ್ತಾ ಇದ್ದಾರೆ. ಹುಡುಗಿರು ಈ ಸಿನಿಮಾ ನೋಡಿ ಮಜಾ ತಗೊಳ್ತಾ ಇದ್ದಾರೆ. ಹುಡುಗರು ಇದ್ಯಾಕೋ ನಮ್ಮ ಹುಡುಗಿ ಕತೆ ಥರನೇ ಇದೆಯಲ್ಲ ಅಂತ ಹೆದರ್ಕೊಂಡು ಈ ಸಿನಿಮಾನ ತಮಗೆ ತಾವೇ ರಿಲೇಟ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಬರೀ ಇಷ್ಟೇ ಈ ಸಿನಿಮಾದಲ್ಲಿ ಇರೋದಾ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪು. ಈ ಸಿನಿಮಾದ ಅಂಡರ್ ಕರೆಂಟಲ್ಲಿ ಲೈಫಲ್ಲಿ ನಾವು ಅಂದ್ಕೊಂಡಿದ್ದು ಯಾವುದು ಕೂಡ ಈಸಿಯಾಗಿ ಸಿಗಬಾರದು ಅನ್ನುವಂತಹ ಒಂದು ಸಂದೇಶ ಇದೆ. ಸಿಕ್ಕರೂ ಕೂಡ ಅದು ನಮ್ಮನ್ನೇ ಮುಳುಗಿಸಿ ಬಿಡುವಷ್ಟು ಅದು ನಮ್ಮನ್ನು ಆವರಿಸಿಕೊಳ್ಳಬಾರದು ಅನ್ನುವಂತಹ ಒಂದು ಯುನೀಕ್ ಥಾಟ್ ಇದೆ. ಈ ಯೂನಿವರ್ಸಲ್ ಆಗಿ ಕನೆಕ್ಟ್ ಆಗ್ತಾ ಇರುವಂತಹ ಥಾಟೇನೆ ಈ ಸಿನಿಮಾದ ಒಂದು ಯುನೀಕ್ ಅಂಶ ಅಂತ ಹೇಳ್ಬೋದು. ಈ ಥಾಟೇ ಈ ಸಿನಿಮಾ ಬೇರೆ ಎಲ್ಲ ಕ್ಯಾರಿಕೇಚರ್ ಹಾರರ್ ಸಿನಿಮಾಗಳಿಗಿಂತ ಭಿನ್ನವಾಗಿ ನಿಲ್ಲುವಂತೆ ಮಾಡಿದೆ. ಇದ್ರ ಜೊತೆಗೆ ಹಾರರ್ ಸಿನಿಮಾಗಳಲ್ಲಿ ಇರಬೇಕಾದಂತಹ ಎಲ್ಲ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಜಂಪ್ ಸ್ಕೇರ್ಸ್ ಯಥೇಚ್ಛವಾಗಿ ಈ ಆಬ್ಸೆಷನ್ ಸಿನಿಮಾದಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಆಫ್ಕೋರ್ಸ್ ಈ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಿರುವಂತಹ ಪ್ರತಿಯೊಬ್ಬರು ಕೂಡ ನೆಕ್ಸ್ಟ್ ಲೆವೆಲ್ ಆ್ಯಕ್ಟ್ ಮಾಡಿದ್ದಾರೆ. ಇರೋದೇ 4 ಕ್ಯಾರೆಕ್ಟರ್. ಆ್ಯಕ್ಚುಲಿ ಅದರಲ್ಲಿ 2 ಮೇನ್ ಕ್ಯಾರೆಕ್ಟರ್ಸ್ ಇಡೀ ಸಿನಿಮಾ ಬರ್ತಾ ಹೋಗುತ್ತೆ. ಬಟ್ ಎಲ್ರಿಗಿಂತ ಸ್ಟ್ಯಾಂಡ್ ಔಟ್ ಆಗೋದು ಹೀರೋಯಿನ್ ನಿಕ್ಕಿ ಕ್ಯಾರೆಕ್ಟರು. ಲಿಟ್ರಲಿ ಸೈಕಾಗಿ ಇವರು ಆ್ಯಕ್ಟ್ ಮಾಡಿದ್ದಾರೆ. ಅವರ ಪಾತ್ರದ ಇಂಪ್ಯಾಕ್ಟ್ ಯಾವ ಥರ ಇದೆ ಅಂತಂದರೆ, ಸಿನಿಮಾ ನೋಡಿದ ಮೇಲೆ ನಿದ್ದೆಯಲ್ಲೂ ಕೂಡ ಈ ಅಮ್ಮ ಬಂದು ಕಾಡೋದಕ್ಕೆ ಶುರು ಮಾಡ್ತಾಳೆ. ಈ ತರಹದ ಗರ್ಲ್ಫ್ರೆಂಡ್ ಅಂತೂ ದಯವಿಟ್ಟು ಯಾರಿಗೂ ಸಿಗಬಾರ್ದು ಅನ್ನೋಷ್ಟು ಭಯ ಹುಟ್ಟಿಸವಳೆ. ಸಿನಿಮಾದಲ್ಲಿ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಆದರೆ ಬರೀ ಈ ಅಮ್ಮ ಬಂದರೆ ಸಾಕು, ಈ ಸೀನ್ ಯಾವಾಗ ಮುಗಿಯುತ್ತಪ್ಪ ಅನ್ನೋಷ್ಟು ಭಯ ಆಗುತ್ತೆ. ಹೀರೋಯಿನ್ ಅವರ ವಾಯ್ಸ್ ಮಾಡ್ಯುಲೇಷನ್ ಮತ್ತು ಪರ್ಫಾರ್ಮೆನ್ಸಿಗೆ ಒಂದು ಕುಡೋಸ್ ಹೇಳಲೇಬೇಕು. ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟಿಂಗಲ್ಲಿ ಒಂದು 10 ನಿಮಿಷ ಬೋರ್ ಆಗುತ್ತೆ. ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗಲ್ಲ. 10 ನಿಮಿಷ ಆದಮೇಲೆ ಯಾಕಾದರೂ ಈ ಸಿನಿಮಾಗೆ ಬಂದನೋ ಅನ್ನುವಷ್ಟು ಹಿಂಸೆ ಆಗೋದಕ್ಕೆ ಶುರು ಆಗುತ್ತೆ. ಕೊನೆಗಂತೂ ಇದ್ಯಾಕೆ ನಾನೇ ದುಡ್ಡು ಕೊಟ್ಟು ಈ ಥರ ಬಾಯಿಗೆ ಬರ್ಸ್ಕೊಳ್ಳೋ ಕರ್ಮ ಯಾರಿಗೆ ಬೇಕಾಗಿತ್ತು ಅನ್ನುವಷ್ಟು ಈ ಸಿನಿಮಾ ಇಂಪ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಸಿನಿಮಾದಲ್ಲಿ ಒಂದು ಸೀನ್ ಇದೆ. ಮಧ್ಯರಾತ್ರಿ ಪಕ್ಕದಲ್ಲಿ ಮಲಗಿರುವಂತಹ ಗರ್ಲ್ ಫ್ರೆಂಡು
ರೂಮಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಹೀರೋ ರಾತ್ರಿ ಎದ್ದು ಅಲ್ಲಿ ಯಾಕೆ ನಿಂತಿದ್ಯಾ, ಬಾ ಇಲ್ಲಿ ಮಲ್ಕೋ ಅಂತ ಗರ್ಲ್ಫ್ರೆಂಡ್ಗೆ ಹೇಳಿದಾಗ ಆ ಗರ್ಲ್ಫ್ರೆಂಡು ಬೆಕ್ಕಿನ ವಾಯ್ಸಲ್ಲಿ ಇಲ್ಲ ನೀನು ಮಲ್ಕೋ, ನಾನು ನಿನ್ನನ್ನು ನೋಡ್ತಾ ಇರ್ತೀನಿ ಅಂದಾಗ ಹೀರೋಗೂ ಮೀಟ್ರ್ ಆಫು, ಸಿನಿಮಾ ನೋಡ್ತಾ ಇರೋ ನಮಗೂ ಮೀಟ್ರ್ ಆಫು. ನನಗಂತೂ ಯಾವಾಗ ಥಿಯೇಟ್ರಿಂದ ಆಚೆ ಬರ್ತೀನೋ ಅಂತ ಅನಿಸ್ಬಿಡ್ತು. ಆ ಲೆವೆಲ್ಗೆ ಈ ಸಿನಿಮಾ ಇಂಪ್ಯಾಕ್ಟ್ ಮಾಡ್ತು. ನಾನು ಹೀಗೆ ಹೇಳಿದ ತಕ್ಷಣ ಏನೋ ವಿಚಿತ್ರವಾಗಿ ದೆವ್ವ ಎಲ್ಲ ಬಂದು ವಿಚಿತ್ರವಾಗಿ ಕೊಲ್ಲೋದಕ್ಕೆ ಶುರು ಮಾಡುತ್ತೆ, ಬ್ಲಡ್ ಶೆಡ್ ಇದೆ ಅನ್ನೋದೆಲ್ಲ ಅಲ್ಲ ಈ ವಿಷಯ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಒಂದು ಸೈಕಲಾಜಿಕಲ್ ಆಸ್ಪೆಕ್ಟ್ ಇದೆ. ಅದು ನಿಮ್ಮ ಮೈಂಡಿನ ಬ್ಯಾಕ್ ಎಂಡಲ್ಲಿ ಫಿಯರನ್ನು ಜನ್ರೇಟ್ ಮಾಡ್ತಾ ಇರುತ್ತೆ. ಅದರ ನಂತರ ಇಡೀ ಸಿನಿಮಾ ಒಂದು ರೀತಿ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸನ್ನು ಕೊಡ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಆ್ಯಕ್ಚುಲಿ ಈ ಸಿನಿಮಾ ನೋಡುವಾಗ ಹಿಂಸೆ ಆಯಿತು ಅಂತ ಹೇಳಿದ್ದು. ಓವರಾಲ್ ಆಗಿ ನನಗೆ ಈ ಸಿನಿಮಾ ನೋಡಿದ್ಮೇಲೆ ಅನಿಸಿದ್ದಿಷ್ಟೇ, ಈ ಥರನೂ ಹಾರರ್ ಫಿಲಮ್ ಮಾಡಬಹುದು ಅಂತ ಥಿಂಕ್ ಮಾಡಿದ್ನಲ್ಲ, ಆ ಡಿರೆಕ್ಟರ್ ಕರ್ರಿ ಬಾರ್ಕರ್ ಅನ್ನೋ ಭೂಪನಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫನ್ನು ಹೇಳಲೇಬೇಕು. ಈ ತರಹದ್ದೊಂದು ಕಾನ್ಸೆಪ್ಟನ್ನ ಯೋಚನೆ ಮಾಡಿದ್ದಕ್ಕೆ, ಅದನ್ನು ಅಷ್ಟೇ ಇಂಪ್ಯಾಕ್ಟ್ಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡಿರೋದಕ್ಕೆ, ಬರೀ 2 ಮೇಯ್ನ್ ಕ್ಯಾರೆಕ್ಟರ್ ಇಟ್ಕೊಂಡು ಈ ಲೆವೆಲ್ಗೆ ಭಯ ಹುಟ್ಟಿಸಿರೋದಕ್ಕೆ. ಆ್ಯಕ್ಚುಲಿ ಈ ಸಿನಿಮಾ ಈ ಹಾರರ್ ಸಿನಿಮಾಗಳ ವ್ಯಾಖ್ಯಾನವನ್ನು ಸ್ವಲ್ಪ ಮಟ್ಟಿಗೆ ಬದಲಿಸಿದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲ್ಲ. ಆ್ಯಂಡ್ ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಸಿನಿಮಾದ ಶುರುವಲ್ಲಿ ಹೀರೋ ಸಾಕಿರುವಂತಹ ಒಂದು ಬೆಕ್ಕು ಸತ್ತೋಗುತ್ತೆ. ಆ ಬೆಕ್ಕು ಹೀರೋನ ತುಂಬ ಹಚ್ಕೊಂಡಿರುತ್ತೆ. ಅದು ಸತ್ತೋದ್ಮೇಲೆ ಹೀರೋ ತಾನು ಇಷ್ಟಪಡುವಂತಹ ಹುಡುಗಿ ತನ್ನ ಮೇಲೆ ಒಬ್ಸೆಷನನ್ನು ಬೆಳೆಸ್ಕೊಳ್ಬೇಕು ಅಂತ ವಿಶ್ ಮಾಡ್ಕೊಳ್ತಾನೆ. ಅದರ ನಂತರ ಆ ಹುಡುಗಿ ಬಿಹೇವ್ ಮಾಡೋ ರೀತಿಗೂ ಆ ಸತ್ತ ಬೆಕ್ಕಿನ ವರ್ತನೆಗೂ ಸಾಕಷ್ಟು ಸಿಮಿಲಾರಿಟೀಸ್ ಕಾಣಿಸ್ತಾ ಹೋಗುತ್ತೆ. ಅದನ್ನು ಸ್ಕ್ರೀನ್ ಪ್ಲೇಯಲ್ಲಿ ತುಂಬ ಎಕ್ಸಲೆಂಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಇದು ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ. ಅದೇನು ಅಂತ ದಯವಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಸಿನಿಮಾ ನೋಡಿಲ್ಲದೆ ಇರೋರು ದಯವಿಟ್ಟು ಮಿಸ್ ಮಾಡದೆ ಈ ಸಿನಿಮಾನ ನೋಡಿ. ಗರ್ಲ್ ಫ್ರೆಂಡ್ ಜೊತೆಗೆ ಈ ಸಿನಿಮಾ ನೋಡೋರಿಗೆ ಆಲ್ ದಿ ಬೆಸ್ಟ್. ಹಾಗೆಯೇ ಕೊನೆಯದಾಗಿ ಈ ಸಿನಿಮಾದಲ್ಲಿ ತೋರಿಸಿರುವಂತಹ 1 ವಿಶ್ ವಿಲ್ಲೋ ಸ್ಟಿಕ್ ಅಕಸ್ಮಾತ್ ನಿಮಗೆ ಸಿಕ್ಕಿದ್ರೆ ನೀವೇನು ವಿಶ್ ಮಾಡ್ಕೊಳ್ತೀರಾ ಅಂತ ಕಮೆಂಟ್ ಮಾಡಿ. ಮಾಡದೇ ಇರೋರಿಗೆ ಅಂದರೆ ಕಮೆಂಟ್ ಮಾಡದೇ ಇರೋರಿಗೆ ಈ ಫಿಲಮಲ್ಲಿ ಬರೋ ಗರ್ಲ್ ಫ್ರೆಂಡ್ ಥರನೇ ನಿಮಗೂ ಗರ್ಲ್ ಫ್ರೆಂಡ್ ಸಿಗಲಿ ಅಂತ ವಿಶ್ ಮಾಡ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ 1 ಜನ, MBBS ಒಬ್ಬರು, LLB 1 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರು ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.